108 ವರ್ಷದ ಇತಿಹಾಸ ಇದ್ದಂತ ಸಂಸ್ಥೆ ಏಳು ಬೀಳು ಹೀಗೆ ಅದರ ಪಾಲಾದ್ರೂ ಕೂಡ ಎಲ್ಲ ಕಾರ್ಪೊರೇಟ್ ಜೊತೆಗೆ ಸ್ಪರ್ಧೆ ಮಾಡಿ ಒಂದು ದಿವಸ ನಾವು ಪ್ರಥಮ ಸ್ಥಾನವನ್ನು ಹೊಂದಿದ್ದೀವಿ ಅಂತಂದ್ರೆ ಬಹಳ ಸಂತೋಷ ಅನಿಸ್ತದೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವರು ಮೈಸೂರು ಸೈನ್ಸ್ ದಿವಸ ಮಾರಾಟ ಇದೆ. ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ, ತಮಿಳುನಾಡು, ಮಹಾರಾಷ್ಟ್ರ, ನಾವು ಇಡೀ ದೇಶಾದ್ಯಂತ ಇದನ್ನ ಕೊಂಡೊಯ್ಯಬೇಕು. ಇವತ್ತು ಮೊದಲು KSTL ನಲ್ಲಿ ಸುಮಾರು 36, ನಾವು ಬರೋಕ್ಕಿಂತ ಮುಂಚೆ 36 ಪ್ರಾಡಕ್ಟ್ಸ್ ಇತ್ತು. ಈಗ 57 ಪ್ರಾಡಕ್ಟ್ಸ್ ಅನ್ನ ಇವತ್ತು ದಿವಸ ನಾವು ಹೊಸದಾಗಿ ಇದನ್ನ ಮಾಡಿದ್ವಿ. ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ಸರ್ ಎಂ ವಿಶ್ವೇಶ್ವರಯ್ಯ ಅವರು, ಶಾಸ್ತ್ರಿ ಅವರು ಮಾಡಿದಂತ ಈ ಸಂಸ್ಥೆ ಬಹಳಷ್ಟು ಅಲ್ಲಿ ಕೆಲಸ ಮಾಡಿದವರ ಕಾರ್ಮಿಕರ ಪರಿಶ್ರಮನೂ ಕೂಡ ಇದೆ. ಎಲ್ಲರಿಗೂ ನಮಸ್ಕಾರ. ಸೊ ನಮ್ಮ ಈ ನೂತನ ರಾಯಭಾರಿ, ಖ್ಯಾತ ಚಲನಚಿತ್ರ ತಾರೆ, ಇವತ್ತು ಸುಮಾರು 28.3 ಮಿಲಿಯನ್ ಅಂದ್ರೆ ಸುಮಾರು 3 ಕೋಟಿ ಒಂದು ಫಾಲೋವರ್ಸ್ ನ ಹೊಂದಿದಂತ ನಮ್ಮೆಲ್ಲರ ನೆಚ್ಚಿನ ನಾಯಕಿ, ಚಲನಚಿತ್ರ ತಾರೆ ಶ್ರೀಮತಿ ಮಿಸ್ ತಮನ್ನಾ ಭಾಟಿಯಾಜಿ, ನಮ್ಮ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ನ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂತ ಶ್ರೀ ಸೆಲ್ವಕುಮಾರ್ ಅವರೇ, KSTL ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತ ಶ್ರೀ ಪ್ರಶಾಂತ್ ಅವರೇ, ಟೆಕ್ನಿಕಲ್ ಅಡ್ವೈಸರ್ ಆದಂತ ಶ್ರೀ ರಜನಿಕಾಂತ್ ಅವರೇ, MSI ನ MD ಅವರಂತ ಶ್ರೀ ಮನೋಜ್ ಕುಮಾರ್ ಅವರೇ, FHRI ದ ಅಧ್ಯಕ್ಷ ಅಂತ ಶ್ರೀ ಶ್ಯಾಮರಾಜ್ ಅವರೇ, ಪ್ರೊಫೆಸರ್ ಅರವಿಂದ್ ಕಲ್ಕರಿ ಅವರೇ, ಇಂಡಿಪೆಂಡೆಂಟ್ ಡೈರೆಕ್ಟರ್ ಆದಂತ ಶ್ರೀಮತಿ ಪದ್ಮಾ ವೆಂಕದ್ದಾರ್ ಅವರೇ, ಶ್ರೀ ಸಂತೋಷ್ ಪಾಟಿಯಾ ಅವರೇ, ನಮ್ಮ ವಿಧಾನ ಪರಿಷತ್ನ ಸದಸ್ಯರಾದ ಶ್ರೀ ಶಿವಕುಮಾರ್ ಅವರೇ, ಮುಖ್ಯಮಂತ್ರಿಗಳ ಪ್ರೆಸ್ ಸೆಕ್ರೆಟರಿ ಆದಂತಹ ಶ್ರೀ ಪ್ರಭಾಕರ್ ಅವರೇ, ಎಲ್ಲ KSTL ನ ಅಧಿಕಾರಿಗಳೇ, ಗಣ್ಯರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು KSTL ಏನಿದೆ ಸುಮಾರು 108 ವರ್ಷಗಳ ಒಂದು ಇತಿಹಾಸವನ್ನ ಹೊಂದಿ, ಎರಡನೇ ಮಹಾಯುದ್ಧದಲ್ಲಿ ಅವತ್ತು ನಮ್ಮೆಲ್ಲರ ಮಹಾರಾಜರಾಗಿದ್ದಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಯಾವಾಗ ಈ ಗಂಧದ ರಫ್ತು ಆಗದಲ್ಲ, ನಾವ್ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಆವಾಗ ದಿವಾನರಾದಂತ ಶ್ರೀ ಎಂ ವಿಶ್ವೇಶ್ವರಯ್ಯ ಅವರು ಹಾಗೂ ಶ್ರೀ SG ಶಾಸ್ತ್ರಿ ಅವರು ಇವ್ರನ್ನ ಲಂಡನ್ಗೆ ಕಳಿಸಿ ಅಲ್ಲಿಯ ತಂತ್ರಜ್ಞಾನವನ್ನು ಪಡ್ಕೊಂಡು ಇವತ್ತು ಈ ಆಯಿಲ್ ಅನ್ನ ಮಾಡೋ ಜೊತೆಗೆ ಸಿಗದ ಎಣ್ಣೆ ಜೊತೆಗೆ ಇವತ್ತು ದಿವಸ ಮೈಸೂರು ಸ್ಯಾಂಡಲ್ ಸೋಪ್ ಇವತ್ತು ದಿವಸ ಪ್ರಾರಂಭ ಆಯಿತು. ಇದು ನಮ್ಮ ದೇಶದ ಒಂದು ಹೆಮ್ಮೆಯ ಒಂದು ಸಂಸ್ಥೆ ಆಗಿದೆ. ಇವತ್ತು ಸಹಜವಾಗಿ 108 ವರ್ಷದ ಇತಿಹಾಸ ಇದ್ದಂತ ಸಂಸ್ಥೆ ಅನೇಕ ಏಳು ಬೀಳು ಹೀಗೆ ಅದರ ಪಾಲಾದರೂ ಕೂಡ ಆ ಸಮಸ್ಯೆಗಳನ್ನ ಮೆಚ್ಚಿ ನಿಂತು ಇವತ್ತು FMCG ಸೆಕ್ಟರ್ ನಲ್ಲಿ ಇವತ್ತು ಎಲ್ಲ ಕಾರ್ಪೊರೇಟ್ ಜೊತೆಗೆ ಸ್ಪರ್ಧೆ ಮಾಡಿ ಇವತ್ತು ದಿವಸ ನಾವು ಪ್ರಥಮ ಸ್ಥಾನವನ್ನು ಹೊಂದಿದ್ದೀವಿ ಅಂತಂದ್ರೆ ಬಹಳ ಸಂತೋಷ ಅನಿಸ್ತದೆ. ಈಗಾಗಲೇ ಪ್ರಶಾಂತ್ ಅವರು, ನಮ್ಮ ಅಧ್ಯಕ್ಷ ಅಂತ CS ನಾಡಗೌಡರು ಈ ಸಂಸ್ಥೆಯ ಈಗಿನ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಅವತ್ತು ಮಾತನಾಡಿದ್ದಾರೆ. ಇವತ್ತು ನಾನು ಬೃಹತ್ ಕೈಗಾರಿಕೆ ಸಚಿವನಾದ್ಮೇಲೆ ಏನಾದ್ರೂ ಇದಕ್ಕೆ ಒಂದು
ಸ್ಪರ್ಶ ಕೊಡ್ಬೇಕು, ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ತಿಳ್ಕೊಂಡು ನಾವು ಚಿಂತನೆ ಮಾಡಿ ಇವತ್ತು ನಮ್ಮ ಮುಂದೆ ಕುಂಜಿದಾರ ರಜನಿಕಾಂತ್ ಅವ್ರನ್ನ ನಾವು ಟೆಕ್ನಿಕಲ್ ಅಡ್ವೈಸರ್ ಅಂತ ಹೇಳಿ, ಯಾಕಂದ್ರೆ ಹಿಂದೂಸ್ತಾನ್ ಲಿವರ್ ದಿಲ್ಲಿ ಅವರು ಅನೇಕ ದಶಕಗಳಿಂದ ಕೆಲಸ ಮಾಡಿದ್ರು. ಅವರ ಒಂದು ಮಾರ್ಗದರ್ಶನ ಪಡ್ಕೊಂಡು ಎಲ್ಲರೂ ವಿಚಾರ ಮಾಡ್ಲಿಕ್ಕಾಗಿ ತದನಂತರ ಸಿ ಎಸ್ ನಾಡಗೌಡರು KSTL ನ ಅಧ್ಯಕ್ಷರಾಗಿ ನಾವೆಲ್ಲರೂ ಜೊತೆಗೂಡಿ ಇವತ್ತು ಈ ಸಂಸ್ಥೆ ಇವತ್ತು ಸುಮಾರು 1777 ಕೋಟಿ, ಏನು ಪ್ರಾರಂಭಿಕ 1375 ಕೋಟಿ ಇತ್ತು, ಇವತ್ತು 1777 ಕೋಟಿ ರೂಪಾಯಿ ವಹಿವಾಟನ್ನು ಮಾಡಿ ಇವತ್ತು ಸುಮಾರು 451 ಕೋಟಿ ಲಾಭವನ್ನು ಸಂಗ್ರಹಿಸಿದೆ. ಇವತ್ತು ಪ್ರಮುಖವಾಗಿ ಇದಕ್ಕೆ ಒಂದು ಆಧುನಿಕ ಸ್ಪರ್ಶವನ್ನು ಕೊಡಬೇಕು. ನಮ್ಮ ಏನು ಭವ್ಯವಾದಂತ ಗತವೈಭವದ ಇತಿಹಾಸ ಅದನ್ನೆಲ್ಲವನ್ನ ಕೂಡ ನಾವು ಇದು ಮಾಡಿಕೊಂಡು ಇದಕ್ಕೊಂದು ಆಧುನಿಕ ಸ್ಪರ್ಶ ಕೊಡಬೇಕು ಅಂತ ತಿಳ್ಕೊಂಡು ಇವತ್ತು ಹೊಸ ಒಂದು ಪ್ಯಾಕ್ಸ್ ಅನ್ನ ಇವತ್ತು ನಾವು ಇದು ಮಾಡಿ ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಕೂಡ ಇವತ್ತು ಕಲಾಲೋಕ ಏನು ನಮ್ಮ GI ಟ್ಯಾಗ್ ಪ್ರಾಡಕ್ಟ್ಸ್ ಇದಾವೆ, ಅದು ಮೈಸೂರು ಸಿಲ್ಕ್ ಇರ್ಬೋದು, ನಮ್ಮ ಮೈಸೂರು ಸ್ಯಾಂಡಲ್ ಸೋಪು, ಚನ್ನಪಟ್ಟಣ ಟಾಯ್ಸ್ ಎಲ್ಲವನ್ನ ಇದನ್ನ ಮಾಡಿ ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಇವತ್ತು ಕಲಾಲೋಕದಲ್ಲಿ ಒಂದು ದಿವಸ ನಾವು ಅದನ್ನು ಕೂಡ ಮಾಡಿದ್ವಿ. ಇವತ್ತು ಮೈಸೂರು ಸ್ಯಾಂಡಲ್ ಸೋಪು ಬಹಳಷ್ಟು ಜನ ನಾವು ಮಾತನಾಡ್ತಾ ಇದ್ದೀವಿ, ಅದರ ವಿಶೇಷವಾಗಿ ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವರು ಮೈಸೂರು ಸೈನ್ಸ್ ಸಹ ಮಾರಾಟ ಇದೆ. ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ, ತಮಿಳುನಾಡು, ಮಹಾರಾಷ್ಟ್ರ, ನಾವು ಇಡೀ ದೇಶಾದ್ಯಂತ ಇದನ್ನ ಕೊಂಡೊಯ್ಯಬೇಕು. ಅಷ್ಟೇ ಅಲ್ಲ, ಸಹ ನಾವು ರಫ್ತೇನ್ ಮಾಡ್ತೀವಿ, ಎಕ್ಸ್ಪೋರ್ಟೆಡ್ ಮಾಡ್ತೀವಿ, ಕೇವಲ 1% ಇದೆ ನಮ್ಮಲ್ಲಿ. ಅದನ್ನ ನಾವು ಅಮೆರಿಕ, UK, ಮಿಡ್ಲ್ ಈಸ್ಟ್ ಇನ್ನೂತರ ಎಲ್ಲ ಇದರಲ್ಲಿ ಕೊಂಡೊಯ್ಯಬೇಕು ಅಂತ ಹೇಳಿ ಆ ಒಂದು ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೀವಿ. ಹೀಗಾಗಿ ಈ ಸಂದರ್ಭದಲ್ಲಿ ನಮಗೆ ಒಂದು ಪ್ಯಾನ್ ನ್ಯಾಷನಲ್ ಇಮೇಜ್ ಇರ್ಬೇಕಾಗಿದ್ದು ಅಂಥವ್ರು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬೇಕು. ನಾವು ಅನೇಕ ಒಂದು ಕಮಿಟಿಯನ್ನ ಇದರಲ್ಲಿ ವಿಷಯ ಹೇಳ್ತಾ ಇದ್ರು. ಆ ಕಮಿಟಿ ಇವತ್ತು ಸಹ ಒಂದು ಅವಲೋಕನ ಮಾಡಿ ಇವತ್ತು ಸಹ ಎಲ್ಲಾನು ಎಕ್ಸರ್ಸೈಸ್ ಮಾಡಿ ತಮ್ಮನ್ನ ಬಾಕಿ ಅವ್ರನ್ನ ಯಾಕೆ ಆಯ್ಕೆ ಮಾಡಿದ್ರು, ಸುಮಾರು 28.3 ಮಿಲಿಯನ್ ಅಷ್ಟೇ ಅಲ್ಲ, ರಾಷ್ಟ್ರೀಯ 9 ಬಹುಭಾಷೆ ಒಂದು ಚಲನಚಿತ್ರ ತಾರೆ ಆಗಿದ್ರಿಂದ ಇವತ್ತು ಅವರ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆದ್ರೆ ಒಂದು ಇದನ್ನ ಪ್ಯೂರ್ಲಿ ಬಿಸ್ನೆಸ್ ಇದು ಸಹ ಎಲ್ಲಾ ರೀತಿಯ ಒಂದು ಸ್ವಲ್ಪ ನ್ಯಾಷನಲ್ ಇದಕ್ಕೆ ಕೊಂಡೊಯ್ಯಬೇಕು. ನಾವೇನು 5,000 ಕೋಟಿ ರೂಪಾಯಿ 2030ರಲ್ಲಿ ಸಹ ನಾವು ವ್ಯವಹಾರ ಮಾಡ್ಬೇಕಂತೀವಿ, ಅದನ್ನ ರೀಚ್ ಆಗ್ಬೇಕು ಅಂತ ದೃಷ್ಟಿಯಿಂದ ಇವತ್ತು ಆಯ್ಕೆ ಮಾಡಿ. ಇವತ್ತು ಮೊದಲು KSTL ನಲ್ಲಿ ಸುಮಾರು 36, ನಾವು ಬರೋಕ್ಕಿಂತ ಮುಂಚೆ ಹಿಂದೆ 36 ಪ್ರಾಡಕ್ಟ್ಸ್ ಇತ್ತು. ಈಗ 57 ಪ್ರಾಡಕ್ಟ್ಸ್ ಅನ್ನ ಇವತ್ತು ಸಹ ನಾವು ಹೊಸದಾಗಿ ಇದನ್ನ ಮಾಡಿದ್ವಿ. ಅದ್ರ ಜೊತೆಗೆ ನೂತನವಾಗಿ ನಾವು ವಿಜಯಪುರ ಮತ್ತು ದಾಬಾಸ್ಪೇಟ್ನಲ್ಲಿ ಒಂದು ಉತ್ಪಾದನಾ ಘಟಕಗಳನ್ನು ಕೂಡ ಪ್ರಾರಂಭ ಮಾಡಬೇಕು ಅನ್ನುವಂತ ನಿರ್ಣಯ ತೆಗೆದುಕೊಂಡಿದ್ದೀವಿ. ಇವತ್ತು ಇಲ್ಲಿ 2 ವರ್ಟಿಕಲ್ಸ್, ಒಂದು ಬ್ಯೂಟಿ ಪ್ರಾಡಕ್ಟ್ಸ್, ಇನ್ನೊಂದು ಹೋಮ್ ಪ್ರಾಡಕ್ಟ್ಸ್. ಬಹಳಷ್ಟು ಪ್ರಾಡಕ್ಟ್ಸ್ ಇರಲಿಲ್ಲ, 36 ಪ್ರಾಡಕ್ಟ್ಸ್ ಇತ್ತು. ಇನ್ನು 57 ಪ್ರಾಡಕ್ಟ್ಸ್ ಮಾಡಿ ಇವತ್ತು 93 ಪ್ರಾಡಕ್ಟ್ಸ್ ನಾವು ಇಲ್ಲಿ ಮಾಡಿದೀವಿ. ಮಾಧ್ಯಮದವರು ತಮ್ಮ ಕೂಡ ಅದನ್ನ ಹೊರಗಡೆ ಈಗ ಮ್ಯಾಲಿನೂ ಕೂಡ ನೋಡಿದ್ರೆ, ಹೊರಗಡೆನೂ ಕೂಡ ಅವೆಲ್ಲನೂ ಕೂಡ ಆ ಡಿಸ್ಪ್ಲೇನು ಕೂಡ ಮಾಡಿದ್ವಿ. ಹೀಗಾಗಿ ಬ್ಯೂಟಿ ಕೇರ್ ಮತ್ತು ಹೋಮ್ ಕೇರ್ ನಲ್ಲಿ ಕೂಡ ನಾವು ಇವತ್ತು ಏನು ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನೀಸ್ ಇರ್ತವೆ, ಆ ಜೊತೆಗೆ ನಾವು ಸ್ಪರ್ಧೆ ಮಾಡಬೇಕು. 2030 ಒಳಗಡೆ ಇದನ್ನ 5,000 ಕೋಟಿ ರೂಪಾಯಿ ನಾವು ಒಯ್ಯಬೇಕು ಅನ್ನೋದನ್ನ ಇವತ್ತು ದಿವಸ ನಾವು ಒಂದು ಲಕ್ಷ್ಯ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇಂಟರ್ನ್ಯಾಷನಲ್ ಇದಕ್ಕೆ ಹೋಗ್ಬೇಕು. ಅದು ಇಂಟರ್ನ್ಯಾಷನಲ್ ಇದಕ್ಕೆ ಸಪರೇಟ್ ಆದಂತಹ ಪ್ಯಾಕೇಜಸ್ ಕೂಡ
ವಿಶೇಷವಾಗಿ ನಮ್ಮ ಕಮಿಷನರ್ ಗುಂಜನ್ ಕೃಷ್ಣ ಇಲ್ಲ ಈ ಸಮಾರಂಭದಲ್ಲಿ ಇಲ್ಲ. ಅವ್ರು ಬಹಳಷ್ಟು ಆಸಕ್ತಿಯನ್ನು ವಹಿಸಿ ಈ ಇಂಟರ್ನ್ಯಾಷನಲ್ ಪ್ಲಾನ್ಸ್ ಅಂತ ಕೂಡ ಸ್ವಲ್ಪ ಮಾಡಿದ್ದಾರೆ. ನಾನು ಹೇಳ್ತಾ ಇದ್ದೆ ತಮ್ಮಣ್ಣ ಬಗ್ಗೆ ಅವ್ರಿಗೆ ಈ ಮೈಸೂರು ಸ್ಯಾಂಡಲ್ ಹೇಗಿದೆ, ಹಾಗೆ ನಾವು ಜಾಸ್ಮಿನ್ ಅದು ಇದಕ್ಕಿಂತ ಎಕ್ಸ್ಪೆನ್ಸಿವ್ ಆಗಿದೆ. ಸುಮಾರು ನಾನು ಅದನ್ನ ಕೊಯಂಬತ್ತೂರ್ ಒಂದು ಕಂಪನಿಯಿಂದ ಇದು ಮಾಡಿ ಹೇಳಿದಾಗ ಸುಮಾರು 2,80,000 ರೂಪಾಯಿ, 2,80,000 rupees per liter. That's a beautiful soap of it's valued around 400 rupees. You really like it, so I just will present it to you. So ಅದನ್ನ ಜಾಸ್ಮಿನ್ ಅನ್ನು ಕೂಡ, ಯಾಕಂದ್ರೆ ಯುರೋಪಿಯನ್ ಮಾರ್ಕೆಟ್ ನಲ್ಲಿ ಮಿಡ್ಲ್ ಈಸ್ಟ್ ನಲ್ಲಿ ಸ್ಯಾಂಡಲ್ ಗೆ ಒಂದು ಕಡೆ ಇದ್ರೆ ಯುರೋಪಿಯನ್ ಮಾರ್ಕೆಟ್ ನಲ್ಲಿ ಜಾಸ್ಮಿನ್ಗೆ ಜಾಸ್ತಿ ಡಿಮ್ಯಾಂಡ್ ಇದೆ. ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಿ. ಮತ್ತು ನನಗೆ ಒಂದು ವಿಚಾರ ಬರ್ತಾ ಇತ್ತು, ನಾವು ಈಗ ಪರ್ಫ್ಯೂಮ್ ಮಾರ್ಕೆಟ್ ನಲ್ಲಿ ನಾವು ಇರ್ಲಿಲ್ಲ. ನಾನು ನನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಅದರಲ್ಲಿ ನೋಡ್ತಾ ಇದ್ದೆ, ನಾನು ಸೋಷಿಯಲ್ ಮೀಡಿಯಲ್ಲಿ ಇರ್ತದೆ ಸರ್. ಕನೌಜ್ ನಲ್ಲಿ ಸುಮಾರು 4,000-5,000 ವರ್ಷ ಹಳೆಯದು. ಇಟ್ಸ್ ಕಾಲ್ಡ್ ಪರ್ಫ್ಯೂಮ್ ಕ್ಯಾಪಿಟಲ್, ಸುಗಂಧ ದ್ರವದ ರಾಜಧಾನಿ ಅಂತೀವಿ ಕನೌಜ್ ನಲ್ಲಿ. ನಾನು ಅದು ಮಾಡಿ ನಾನು ನಮ್ಮ MD ಅವ್ರಿಗೆ ಹೇಳಿದೆ. ಅವರು ಮತ್ತು ನಮ್ಮ ನಾಡಗೌಡರು, ಕೀರ್ತಿಲ ಅಧ್ಯಕ್ಷರು ಎಲ್ಲರೂ ಹೋಗಿ ಕನೌಜ್ಗೆ ಹೋಗಿ ಬಂದು, ಈಗ ಆ ಕನೌಜ್ನ ಒಂದು ಕಂಪನಿ ಮತ್ತು ಇನ್ನೊಂದು ಕಂಪನಿ ಇಬ್ರು ವೇರಿಯಸ್ ನಮ್ಮ ಪರ್ಫ್ಯೂಮ್ಸ್ ಅನ್ನ, ಅದರಲ್ಲಿ ಪ್ರೀಮಿಯಂ ಇದೆ, ಮಧ್ಯಮ ಇದೆ ಮತ್ತು ಸಾಮಾನ್ಯ ಜನರಿಗೆ 3 ಕ್ಯಾಟಗರಿಯಲ್ಲಿ ಮಹಾರಾಜ ಮಹಾರಾಣಿ ಸೀರೀಸ್ ಅಂತೇಳಿ ಪ್ರೀಮಿಯಂ ಸೀರೀಸ್ ಅಂತೇಳಿ ಪ್ರೀಮಿಯಂ ನಂಬರ್ ಮಧ್ಯಮ ಇರುತ್ತೆ 3 ಇದರಲ್ಲಿ ಒಂದು ದಿವಸ ಆ ಪರ್ಫ್ಯೂಮ್ಸ್ ಅನ್ನು ಕೂಡ ದಿವಸ ನಾವು ಈ ಇವತ್ತು ದಿವಸ ಮಾರ್ಕೆಟ್ಗೆ ಅದನ್ನ ತಮ್ಮಣ್ಣ ಬಚ್ಚಿ ಅವರು ದಿವಸ ಅದನ್ನ ರಿಲೀಸ್ ಮಾಡಿದ್ದಾರೆ. ಹೀಗೆ KSTಯಲ್ಲೂ ತನ್ನ ಗತ ವೈಭವ ಏನೇ ಇತ್ತು, ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮತ್ತು ಶಾಸ್ತ್ರಿ ಅವರು ಮಾಡಿದಂತ ಈ ಸಂಸ್ಥೆ, ಇದಕ್ಕೆ ಬಹಳಷ್ಟು ಅಲ್ಲಿ ಕೆಲಸ ಮಾಡಿದವರ ಕಾರ್ಮಿಕರ ಪರಿಶ್ರಮನೂ ಕೂಡ ಇದೆ. ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನಮ್ಗೆ ಸಂಪೂರ್ಣವಾಗಿ ನಾವು ಯಾವಾಗವಾಗ ಅವ್ರಿಗೆ ಹೋಗಿ ಈ ರೀತಿ ಇದಕ್ಕೆ ಒಂದು ಬೆಳವಣಿಗೆಗೆ ನಾವು ಒತ್ತನ್ನ ಕೊಡ್ತಾ ಇದೀವಿ ಅಂದಾಗ ಬಹಳ ಸಂತೋಷದಿಂದ ಅವರು ಅದನ್ನ ನಮ್ಗೆ ಮಾರ್ಗದರ್ಶನ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಗಳು ಕೂಡ ಬಹಳಷ್ಟು ಇದರ ಬಗ್ಗೆ ಹೆಮ್ಮೆಯನ್ನು ಕೊಟ್ಕೊಂಡಿದ್ದಾರೆ. ಇವತ್ತು ಮೈಸೂರು ಸ್ಯಾಂಡಲ್ ಸೋಪ್ ಏನಿದೆ, KSTಯಲ್ಲಿ ಇದೆ, ಈ ಪ್ರಾಡಕ್ಟ್ಸ್ ಕೂಡ ಇವತ್ತು ಸಹ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಇದನ್ನು ಕೊಂಡೊಯ್ಯಲಿಕ್ಕೆ ಇವತ್ತು ನಾವು ತಮ್ಮಣ್ಣ ಬಚ್ಚಿ ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಒಂದು ಸುತ್ತ ಮಾಡಿ ಇವತ್ತು ಅದರ ಲಾಂಛನ ಆಗಿದೆ. ಬರುವಂತ ದಿವಸಗಳಲ್ಲಿ ಈ ಮೈಸೂರು ಸ್ಯಾಂಡಲ್ ನಮ್ದೇನು ಸೋಪ್ ಇದೆ, ಪ್ರೊಡಕ್ಟ್ಸ್ ಇದೆ, KSTಯಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಕೂಡ ಕೇವಲ ರಾಷ್ಟ್ರೀಯ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇವತ್ತು ಸಹ ನಾವು ಅದನ್ನ ಕೊಂಡೊಯ್ಯುವಷ್ಟರಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋ ಮಾತನ್ನ ಸಂದರ್ಭ ಹೇಳಿ, ಇವತ್ತು ಬಹಳ ಸಂತೋಷದಿಂದ ಈ ಒಂದು ಲಾಂಚ್, ನನ್ನ ಬ್ರ್ಯಾಂಡ್ ಅಂಬಾಸಿಡರ್ ಲಾಂಚ್ಗೆ ನಾನು ಭಾಗವಹಿಸಿದ್ದೀನಿ. ಕೆಲವು ಮಾತುಗಳನ್ನು ತಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. We are very happy, madam, to have you as a brand ambassador. You may get lots of offers from various corporate brands like FMCG brands, but this is a Mysore Sandal is one. So this is one PSU which was started by then Maharaja of Mysore, Sri Narvadi Krishnaraj Wadiyar and Vishweshwaraya ji and Shastri ji, and this is a heritage of our country. So whenever a festival happens anywhere, it's a Diwali or a Dasra or whatsoever, Onam, whatever we have, people use this soap as a tradition. It's been part of, it's been embedded as a tradition from of our people. And today you are ambassador, and we look forward with your this one active participation, we'll take it to new heights. And not only in India, we like to grow internationally, and we always seek your cooperation and your active participation in this. And I congratulate for you being the brand ambassador. 28 point
ಸುಮಾರು 3 ಕೋಟಿ ಫಾಲೋವರ್ಸ್ ಅವ್ರಿಗೆ ಇದ್ದಾರೆ. ನಾವು ಆಯ್ಕೆ ಮಾಡುವಾಗ ಬಹಳಷ್ಟು ಕಮಿಟಿ ಮಾಡಿ ಎಲ್ಲರೂ ಕೂಡ ಒಂದು ರಜನಿಕಾಂತ್ ಅವರು ಇದ್ದಾರೆ ಎಲ್ಲ ಮಾಡ್ಕೊಂಡು ಅನೇಕರನ್ನ ವಿಚಾರ ಮಾಡಿದ್ರು. ಅನೇಕ ಸಲ ಬಹಳಷ್ಟು ಇದು ಬರ್ತಾ ಇತ್ತು, ಎಲ್ಲೆಲ್ಲ ಆಕ್ಟರ್ಸ್ ಯಾರು ಕೆಲವೊಬ್ಬರಿಗೆ ಬೇರೆ ಬೇರೆ ಇದಕ್ಕೆ ಎಂಡೋರ್ಸ್ ಮಾಡಿದ್ದಾರೆ, ಯಾರು ಫ್ರೀ ಆಗಿದ್ದಾರೆ, ಯಾರು ಅದರಲ್ಲಿ ಫಾಲೋವರ್ಸಿಂಗ್ ಎಷ್ಟು ಜಾಸ್ತಿ ಇದೆ, ಇದೆಲ್ಲ ಮಾನದಂಡಗಳನ್ನ ಮಾಡಿಕೊಂಡು ಇವತ್ತು ತಮ್ಮಣ್ಣ ಅಪ್ಪಾಜಿ ಅವ್ರನ್ನ ಅದನ್ನು ಸಹ ಕಮಿಟಿ ಇವತ್ತು ಸಹ ಆಯ್ಕೆ ಮಾಡಿ ಇವತ್ತು ಸಹ ವಿಶ್ವಾಸ ಇದೆ ನ್ಯೂ ಹೈಟ್ಸ್ ನಾ ಬಹಳ ದೊಡ್ಡದಾಗಿ ಬೆಳೆಸುವಂತ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಸಂದರ್ಭ ಹೇಳಿ, ಇವತ್ತು ಈ ಮಾಧ್ಯಮ ಸ್ನೇಹಿತರು ಇವರು ಕೂಡ ಬಹಳಷ್ಟು ಪಾಲಿದೆ. ನಾವು ಕೂಡ ಇದನ್ನ ಬಹಳಷ್ಟು ಇದನ್ನ ಪ್ರಚಾರವನ್ನ ಇದನ್ನು ಕೊಟ್ಟಿದ್ರಿ. ಈಗಲೂ ಕೂಡ ಇದನ್ನು ಮಾಡೋ ಜೊತೆಗೆ ಇವತ್ತು ನಮ್ಮ ಗತವೈಭವ ಏನಿದೆ, ನಮ್ಮ ಈ ಮೈಸೂರು ಜಾಗತಿಕ ಮಟ್ಟ ಕೊಡ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನ ಕೋರಿ ಎಲ್ಲರಿಗೂ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರೋತ್ಸಾಹ ನೀಡಿದ್ದಕ್ಕೆ ಸಹಕಾರ ನೀಡಲಿಕ್ಕೆ ಅಭಿನಂದಿಸಿ ನನ್ನ ಮಾತಿಗೆ ಬರಬೇಕು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.